ಓಕೆ. ಸೊ ಫೋರ್ತ್ ರೂಲ್ ಅವ್ರ ಫೋರ್ತ್ ಥೇರಮ್ ಏನದ ಅಂತಂದರೆ ಡೆರಿವೇಷನ್ ಆಫ್ ಅ ಪ್ರಾಡಕ್ಟ್. ಓಕೆ. ಸೊ ನೀವು 5 ಮಾರ್ಕ್ಸಿಗೆ ಡಿರೈವ್ 5 ಮಾರ್ಕ್ಸಿಗೆ ಕೇಳಿದ್ರೆ ಡೆರಿವೇಷನ್ ಆಫ್ ದ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ರಂತಂದ್ರೆ ಈ ಟೈಪ್ ಮಾಡ್ಬೇಕು ನೀವು. ಓಕೆ. ಸೊ ಇಲ್ಲಿ ಏನದ ನೋಡಿರಿ, ಇಫ್ ಯು ಆ್ಯಂಡ್ ವಿ, ಸೊ ಯು ಆ್ಯಂಡ್ ವಿ ಆರ್ ಫಂಕ್ಷನ್ ಆಫ್ ಎಕ್ಸ್. ಸೊ ಎಕ್ಸ್ ಅನ್ನಿಂತ ಎರಡು ಯು ಆ್ಯಂಡ್ ವಿ ತೊಗೊಂಡಾರ. ಸೊ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ವಂದ್ರೆ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಆಫ್ ಯು ಆ್ಯಂಡ್ ವಿ ಮಾಡಿದ್ವಂದ್ರೆ ನಮ್ಗೆ ಏನು ಬರ್ತದೆ, ಯು ಪ್ಲಸ್ ಯು ಇಂಟು ಡೆರಿವೇಷನ್ ಆಫ್ ವಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಎಕ್ಸ್. ಅಪೋಸಿಟ್ ಟರ್ಮ್ ನೋಡಿ, ಯು ಇಂಟು ಡೆರಿವೇಷನ್ ಆಫ್ ವಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ಯು ಡಿವೈಡೆಡ್ ಬೈ ಎಕ್ಸ್. ಸೊ ಅಪೋಸಿಟ್ ಟರ್ಮಿಂದ ಮಲ್ಟಿಪ್ಲಿಕೇಶನ್ ಆಗ್ತದೆ. ಸೊ ಇದನ್ನು ಹೆಂಗೆ ಮಾಡ್ಕೊತ ಹೋಗೋಣ ಸೊಲ್ಯೂಷನ್. ಸೊ ಫಸ್ಟ್ ಏನು ತಗೋತೀರಿ ನೀವು, y ಈಕ್ವಲ್ ಟು ಯು ವಿ ತಗೋತೀರಿ. ಓಕೆ. ಸೊ ಆ್ಯಸ್ ಎಕ್ಸ್ ಟೆನ್ಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಆಫ್ ಎಕ್ಸ್, y ಟೆನ್ಸ್ ಟು y plus delta of y, u tends to u plus delta of u, and v tends to v plus delta of y. Okay. So call this as equation 1. So ಇದನ್ನು equation 1 substitute ಮಾಡ್ಕೊರಿ. ಸೊ ಏನು ಬರ್ತದೆ, y plus delta of ಓಕೆ. ಸೊ equation 1 substitute ಮಾಡ್ಕೊಂಡ್ರೆ ಏನು ಬರ್ತದೆ ನಿಮ್ಗೆ, y plus delta of y equal to u plus delta of u into v plus delta of v. Okay. Minus y sorry ಇದು ಇದಾದ. ಸೊ ಕಾಲ್ ದಿಸ್ as equation 2. ಓಕೆ. ಸೊ ಇದು ಜಸ್ಟ್ ಇದರ ಮಾಡ್ಕೊಂಡಿರಿ. ನೆಕ್ಸ್ಟ್ ಏನು ಮಾಡಿರಿ, ಸಬ್ಸ್ಟ್ರಾಕ್ಟ್ equation 1 ಫ್ರಮ್ equation 2. ಸೊ 1 ಇಂತ equation 2 ಸಬ್ಸ್ಟ್ರಾಕ್ಟ್ ಮಾಡಿರಿ. ಏನು ಬರ್ತದೆ ನಿಮ್ಮ ಡೆರಿವೇಷನ್ ಆಫ್ y ಈಕ್ವಲ್ ಟು u ಪ್ಲಸ್ ಡೆರಿವೇಷನ್ ಆಫ್ u ಇಂಟು v ಪ್ಲಸ್ ಡೆರಿವೇಷನ್ ಆಫ್ v ಮೈನಸ್ y ಬರ್ತದೆ. ಓಕೆ. ಸೊ y ಅಂದರೆ ಏನದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಸೊ ಯು ಪ್ಲಸ್ ಡೆರಿವೇಷನ್ ಆಫ್ ಯು ಇಂಟು ವಿ ಪ್ಲಸ್ ಡೆರಿವೇಷನ್ ಆಫ್ ವಿ ಮೈನಸ್ y ಅಂದರೆ ಏನದ ಯು ವಿ ಅದ. ಸೊ ಯು ವಿ ಹಾಕೋರಿ. ನೆಕ್ಸ್ಟ್ ಇನ್ನು ಮಲ್ಟಿಪ್ಲಿಕೇಶನ್ ಮಾಡಿ. ಓಕೆ. ಯು ಇಂಟು ವಿ ಪ್ಲಸ್ ಯು ಇಂಟು ಡೆರಿವೇಟಿವ್ ಆಫ್ ವಿ ಪ್ಲಸ್ ವಿ ಇಂಟು ಡೆರಿವೇಷನ್ ಆಫ್ ಯು. ಓಕೆ. ಸೊ u into derivation of v plus derivation of u minus derivation of v minus uv. correct. next plus uv minus uv cancel ಆಗ್ತದೆ. ಸೊ ಇಲ್ಲಿ ಏನು ಉಳಿತು, u into derivation of v plus v into derivation of u plus derivation of u minus derivation of v minus ಇಲ್ಲ plus sorry into. okay. ಇದು ಇಂಟು ಇದು. ಸೊ derivation of u into derivation of v ಉಳಿತು. ಓಕೆ. ಈಗ ಇದನ್ನು ಏನು ಮಾಡಿರಿ ಅಂತಂದರೆ, divide derivation of x on both sides. Okay. delta of y ಇದೆ. ಸೊ ಇಲ್ಲಿ ಏನಾಗ್ತದೆ ನಿಮಗೆ, ಲಿಮಿಟ್ delta of x tends to 0. ಸೊ delta of y divided by delta of x equal to u into delta of v divided by delta of x plus v into delta of u divided by delta of x plus okay. next plus delta of u divided by delta of v divided by delta of x. okay. ಸೊ ನಮಗೊಂದು ಲಿಮಿಟ್ ನಿಂತು ಒಂದು ಗೊತ್ತಾಗ್ಯದ, ಲಿಮಿಟ್ ಸೈನ್ ಕಂಟಿನ್ಯೂಟಿ ಅಂತ. ಏನು ಡೆಲ್ಟಾ ಆಫ್ ವಿ ಟೆನ್ಸ್ ಟು 0 ಆ್ಯಸ್ ಡೆಲ್ಟಾ ಆಫ್ ವಿ ಟೆನ್ಸ್ ಟು 0 ಡೆಲ್ಟಾ ಆಫ್ ಯು ಟೆನ್ಸ್ ಟು 0 ಅಂತೇಳಿ. ಓಕೆ. ಸೊ ಈ ಟರ್ಮ್ ನಾವು ಈಗ ಏನಾಗ್ತದೆ, 0 ಆಗ್ತದೆ. ಸೊ ಇಲ್ಲಿ ಏನು ಉಳಿತದೆ ನಿಮ್ಗೆ ಅಂತಂದ್ರೆ, ಡೆರಿವೇಷನ್ ಆಫ್ y ಬೈ ಎಕ್ಸ್ ಈಕ್ವಲ್ ಟು ಯು ಇಂಟು derivation of v divided by derivation of x plus v into derivation of u divided by derivation of x. ಇದು ಟರ್ಮ್ 0 ಆಗ್ತದ್ರೆ ಫುಲ್ ಟರ್ಮ್ ಏನಾಗ್ತದೆ, 0 ಆಗಿಬಿಡ್ತದೆ. ಸೊ ಈಗ ನಿಮ್ಗೆ ಏನು ಬಂತು, ಈ ಟರ್ಮ್ ಬಂತು. ಕ್ಲಿಯರ್? ಗೊತ್ತಾಗ್ತಿಲ್ಲ ಇದನ್ನು ಹೆಂಗೆ ಬಂತು ಅಂತ ಹೇಳಿ. ಈಸಿ ಇದೆ ಅಂತ, ಪ್ರೇನ್ ಟಫ್ ಇಲ್ಲ. ಓಕೆ. ಸೊ ನೋಡ್ರಿ ಇಲ್ಲೇ ನಮ್ಮೇ ನೋಡ್ರಿ, ಫೋರ್ತ್ ರೂಲ್ ಆರ್ ಫೋರ್ತ್ ಥೇರಮ್ ಅಂತೀವಿ. ಇದಕ್ಕೆ ಏನಂತ ಕರಿತೀವಿ, ಡೆರಿವೇಟಿವ್ ಆಫ್ ಅ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಯು ಆ್ಯಂಡ್ ವಿ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂತ ತಗೋಣ. ಸೊ ಯು ಆ್ಯಂಡ್ ವಿ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಅಂತ ತಗೊಂಡ್ರೆ, derivation of u into v equal to u into delta derivation of v by x plus v into derivation of u by x ಅಂತ ತಗೋಣ. ಸೊ while y equal to u into v ತಗೋಣ. ಸೊ ಇಲ್ಲಿ x tends to ಇದನ್ನ ಹಾಕೋರಿ, ಎಲ್ಲ ಕಡೆ ಇದನ್ನ ಹಾಕೋರಿ. ಇದನ್ನು ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ಸೊ ಏನು ಬರ್ತದೆ, y plus delta of y equal to u plus delta of u v plus delta of v ತಗೋತೀರಿ. ಓಕೆ. ಈಗ ಕಾಲ್ ದಿಸ್ as equation 2. ಸಬ್ಸ್ಟ್ರಾಕ್ಷನ್ ಏನು ಮಾಡ್ಕೋತೀರಿ,
ಸಬ್ಸ್ಟ್ರಾಕ್ಟ್ ಇಕ್ವೇಷನ್ 1 ಫ್ರಮ್ ಇಕ್ವೇಷನ್ 2 ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಏನಾಗ್ತದೆ ಇಲ್ಲಿ ನಿಮ್ಗೆ ಡೆಲ್ಟಾ ಆಫ್ y ಈಕ್ವಲ್ ಟು ಯು ಪ್ಲಸ್ ಡೆಲ್ಟಾ ಆಫ್ ಯು ಇಂಟು ವಿ ಪ್ಲಸ್ ಡೆಲ್ಟಾ ಆಫ್ ವಿ ಮೈನಸ್ y ಆಗ್ತದೆ. ಓಕೆ, ಸೊ ಇಲ್ಲಿ y ಅಂದರೆ ಏನದ ಯು ವಿ ಅದ, ಸೊ ಯು ವಿ ಹಾಕೋದಿಲ್ಲ. ಆಮೇಲೆ ಏನಾಗ್ತದೆ ಇದು ಮಲ್ಟಿಪ್ಲಿಕೇಶನ್ ಮಾಡಿರಿ ಯು ಇಂಟು ವಿ, ಯು ಇಂಟು ಡೆಲ್ಟಾ ಆಫ್ ವಿ ಪ್ಲಸ್ ಡೆಲ್ಟಾ ಆಫ್ ಯು ಇಂಟು ವಿ, ಆಮೇಲೆ ಇದು ಇಂಟು ಇದು ಆಗ್ತದೆ. ಸೊ ಇದು ಮೈನಸ್ ಯು ಇಂಟು ವಿ ಆಗ್ತದೆ. ಸೊ ಪ್ಲಸ್ ಯು ವಿ ಮೈನಸ್ ವಿ ಯು ವಿ ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಡೆಲ್ಟಾ ಆಫ್ y ಈಕ್ವಲ್ ಟು ಯು ಇಂಟು ಡೆಲ್ಟಾ ಆಫ್ ವಿ ಪ್ಲಸ್ ವಿ ಇಂಟು ಡೆಲ್ಟಾ ಆಫ್ ಯು ಪ್ಲಸ್ ಡೆಲ್ಟಾ ಆಫ್ ಯು ಇಂಟು ಡೆಲ್ಟಾ ಆಫ್ ವಿ ಉಳಿತದೆ. ಓಕೆ, ಸೊ ಈಗ ಇದು ಇಕ್ವೇಷನಿಗೆ ನಾವು ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಹಾಕೋತೀವಿ. ಓಕೆ, ಸೊ ಇಲ್ಲಿ ಏನಾಗ್ತದೆ ಲಿಮಿಟ್ಸ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0 ಆಗ್ತದೆ. ಸೊ ಡೆಲ್ಟಾ ಆಫ್ y ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಈಕ್ವಲ್ ಟು ಯು ಇಂಟು ಡೆಲ್ಟಾ ಆಫ್ ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ ಈ ಇಕ್ವೇಷನಿಗೆ ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಹಾಕ್ಕೋತೀವಿ. ಸೊ ಇಲ್ಲಿ ಡೆಲ್ಟಾ ಆಫ್ ಎಕ್ಸ್ ಅಂದರೆ ಲಿಮಿಟ್ ಬಂದುಬಿಡ್ತದೆ. ಸೊ ಲಿಮಿಟ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ಆಫ್ y ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಈಕ್ವಲ್ ಟು ಯು ಇಂಟು ಡೆಲ್ಟಾ ಆಫ್ ವಿ ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಪ್ಲಸ್ ವಿ ಇಂಟು ಡೆಲ್ಟಾ ಆಫ್ ಯು ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಆಫ್ ಯು ಇಂಟು ಡೆಲ್ಟಾ ಆಫ್ ವಿ ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್. ಸೊ ಇಲ್ಲಿ ನಮ್ಗೆ ಲಿಮಿಟ್ಸ್ ನಿಂತ ಡೆರಿವೇಷನಿಂದ ಏನು ಗೊತ್ತಾಗ್ತದೆ, ಡೆರಿವೇಷನ್ ಆಫ್ ಎಕ್ಸ್ ಟೆನ್ಸ್ ಟು 0 ಇದು ಟೆನ್ಸ್ ಟು 0 ಆಗ್ತದೆ. ಓಕೆ, ಸೊ ಈ ಟರ್ಮ್ ಏನಾಗ್ತದೆ ಫುಲ್ಲ 0 ಆಗಿಬಿಡ್ತದೆ. ಸೊ ನಾವು ಇದನ್ನು ಅಷ್ಟೇ ಬಂದುಬಿಡ್ತದೆ. ಸೊ ದಿಸ್ ಈಸ್ ದ ಡೆರಿವೇಷನ್ ಆಫ್ ಪ್ರಾಡಕ್ಟ್ಸ್. ಓಕೆ, ಸೊ ಡೆರಿವೇಷನ್ ಪ್ರಾಡಕ್ಟ್ಸಿಂದ ಫಾರ್ಮುಲಾ ಇದು ಅದು ತಿಳಿಯುತ್ತೆ. ಸೊ ಇದ್ರ ಮ್ಯಾಗೆ ಸೊಲ್ಯೂಷನ್ ಮಾಡೋಣ. ಓಕೆ, ಪ್ರಾಬ್ಲಮ್ ಸೊಲ್ಯೂಷನ್ಸ್ ಮಾಡೋಣ ಅಂದರೆ ಈಗ ಒಂದೆರಡು ನೋಟ್ ಅದಾವ, ನೀವು ನೋಡ್ಕೊಂಬಿಡ್ರಿ, ಅವೇನಂತ ಪರ ಇಂಪಾರ್ಟೆಂಟ್ ಇಲ್ಲ. ಸೊ ನಾ ಅಲ್ಲಿ ಪಿಕ್ ಕಳಿಸಿನಲ್ಲ ಅದ್ರಾಗಿನ ನೋಡಿರಿ, ನೋಟ್ ಅದಾವೆ 2 ನೋಟ್ ಅದಾವೆ ನೀವು ನೋಡ್ಕೊರೋದನ್ನು. ಇದ್ರ ಮ್ಯಾಗೆ ಪ್ರಾಬ್ಲಮ್ಸ್ ಮಾಡ್ತೀನಿ ನೋಡ್ರಿ ಈಗ ನಾನು. ಸೊ ಫಸ್ಟ್ ಒನ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. ಇದ್ರ ಮ್ಯಾಗೆ ಪ್ರಾಬ್ಲಮ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಅಂತ ಕೇಳ್ತಾನೆ. ಓಕೆ, ಸೊ ಇದು ಏನಾಯ್ತು, ಯು ಆಯ್ತು, ಇದು ವಿ ಆಯ್ತು. ಸೊ ನಮಗೆ ಫಾರ್ಮುಲಾ ಏನದ ಡೆರಿವೇಷನ್ ಆಫ್ y ಈಕ್ವಲ್ ಟು ಯು ಇಂಟು ವಿ, ಓಕೆ, ಪ್ಲಸ್ ವಿ ಇಂಟು ಯು ತಿಳಿಯುತ್ತೆ. ಈ ಶಾರ್ಟ್ಕಟ್ಟಾಗಿ ನೆನ್ಪಿಟ್ಕೊಳ್ರಿ, ಯು ಇಂಟು ವಿ ಇಂಟು ಯು. ಸೊ ಇದಕ್ಕೆ ಡೆರಿವೇಷನ್ ಆಗಬೇಕು, ಇದಕ್ಕೆ ಡೆರಿವೇಷನ್ ಹಾಕೋಬೇಕು. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನು ಯು ಆಯ್ತು, ಇದು ವಿ ಆಯ್ತು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ನಿಮಗೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಯು ಏನದ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಡೆರಿವೇಷನ್ ಆಫ್ ಎಕ್ಸ್ ಪ್ಲಸ್ ವಿ ಏನದ ಸೈನ್ ಎಕ್ಸ್. ಸೊ ಡೆರಿವೇಷನ್ ಆಫ್ ಏನು ಹಾಕೋತೀರಿ ಎಕ್ಸ್ ಸ್ಕ್ವೇರ್, ಯು ಏನದ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇದನ್ನು ಹಾಗೆ ಇಡ್ತೀರಿ. ಸೊ ನಿಮ್ಮ ಬೇಸಿಕ್ ಫಾರ್ಮುಲಾನೇ ಡೆರಿವೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಏನದ ಕಾಸ್ ಎಕ್ಸ್ ಪ್ಲಸ್ ಇದು ಏನಾಗ್ತದೆ ನಿಮಗೆ ಎಕ್ಸ್ ಟು ದ ಪವರ್ ಆಫ್ ಎನ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 1 ಆಗ್ತದೆ. ಸೊ ಸೈನ್ ಎಕ್ಸ್ ಹಾಗೆ ಇಡ್ರಿ. ಸೊ 2 ಇಂಟು ಓಕೆ, ಸೊ 2 ಇಂಟು ಎಕ್ಸ್ ಟು ಪವರ್ ಆಫ್ 2 ಮೈನಸ್ 1. ಸೊ ಇಲ್ಲಿ ಏನು ಉಳಿಯುತ್ತೆ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಪ್ಲಸ್ 2 ಸೈನ್ ಎಕ್ಸ್ ಇಂಟು ಎಕ್ಸ್, ಇಲ್ಲಾಂದರೆ ಇಲ್ಲಿ ಬರ್ಕೊಂಬಿಡಿ. ಓಕೆ, ಸೊ ಇದನ್ನೆಲ್ಲ ಹೆಂಗೆ ಬರಿಬೋದು ಅಂತಂದ್ರೆ ಹಿಂಗೆ ಇಲ್ಲ ಇಷ್ಟೇ ಬರೆದ್ಬಿಟ್ರು ನಡೀತದೆ. ಓಕೆ, ಸೊ ಇದನ್ನು ಏನಾಯ್ತು ಈಗ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಈಕ್ವಲ್ ಟು 2 ಸೈನ್ ಎಕ್ಸ್ ತಿಳಿತಾ. ನಾ ಎಕ್ಸ್ ಮಿಸ್ ಮಾಡ್ದೇನೆ, ಹೌದಿಲ್ಲ ಎಕ್ಸ್ ಅದ, ಒಂದು ನಿಮಿಷದಿಂದ ಇಲ್ಲಿ ಎಕ್ಸ್ ಇದೆ. ಸೊ ಇಲ್ಲಿ ಎಕ್ಸ್ ಕಾಮನ್ ತೊಗೋತೀನಿ, ಇಲ್ಲೊಂದು ಎಕ್ಸ್ ಇದೆ ನಿಮ್ಗೆ, ಇದು ಎಕ್ಸ್ ಬರೀ ಇದು ಸೈನ್ ಎಕ್ಸಿಂದ ಎಕ್ಸ್ ಇದೆ, ನಂಗೆ ಕನ್ಫ್ಯೂಷನ್ ಆಯ್ತು. ಸೊ ಇಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ರೆ ಏನಾಗ್ತದೆ, ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಇಂಟು ಕಾಸ್ ಎಕ್ಸ್ ಪ್ಲಸ್ 2 ಸೈನ್ ಎಕ್ಸ್. ದಿಸ್ ಇಸ್ ದ ಸೊಲ್ಯೂಷನ್. ನಾನು ಹೇಳ್ತೀನಿ ನೋಡಿರಿ, ನನಗೆ ಎಕ್ಸ್ ಕನ್ಫ್ಯೂಷನ್ ಆಯ್ತು. ಸೊ ಏನದ ನೋಡ್ರಿ ಇಲ್ಲಿ, ಇದು ಯು ಆಯ್ತು, ಇದು ವಿ ಆಯಿತು. ಸೊ ಈ ಫಾರ್ಮುಲಾ ಒಳಗೆ ನೀವು ಹಾಕಿದ್ರೆ ಯು ಏನದ ಎಕ್ಸ್ ಸ್ಕ್ವೇರ್, ಸೊ ಡೆರಿವೇಷನ್ ಆಫ್ ಸೈನ್ ಎಕ್ಸ್ ಪ್ಲಸ್ ವಿ ಏನದ ಸೈನ್ ಅದ. ಸೊ ಸೈನ್ ಇಲ್ಲೇ ಎಕ್ಸ್ ಹಾಕೊಂಡಿಲ್ಲ ನೋಡಿ. ಸೊ ವಿ ಏನದ ಸೈನ್ ಎಕ್ಸ್ ಡೆರಿವೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಡೆರಿವೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಸೊ ಸೈನ್ ಎಕ್ಸ್ ಹಾಗೆ ಇಡ್ತೀನಿ. ಸೊ ಇದೇನಾಗ್ತದೆ ಈ ಫಾರ್ಮುಲಾ ಹಾಕಿದ್ರೆ 2 ಇಂಟು ಎಕ್ಸ್ ಟು ಪವರ್ ಆಫ್ 2 ಮೈನಸ್ 1 ಆಗ್ತದೆ. ಸೊ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ 2 ಸೈನ್ ಎಕ್ಸ್, ಇದು ಏನಾಗ್ತದೆ ಎಕ್ಸ್ ಬರ್ತದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಎಕ್ಸ್ ಕಾಮನ್ ತಗೋತೀನಿ. ಸೊ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ 2 ಸೈನ್ ಎಕ್ಸ್. ಓಕೆ, ಇನ್ನೊಂದು ಟೈಪ್ ಅದು, ಇನ್ನೊಂದು ಸೊಲ್ಯೂಷನ್ ಮಾಡೋಣ ಸೇಮ್ ಟೈಪ್. ಸೊ ಇನ್ನೊಂದು ಕ್ವಶನ್ ನೋಡಿರಿ, ಸೆಕೆಂಡ್ ಕ್ವಶನ್ ಡೆರಿವೇಷನ್ ಆಫ್ ಎಕ್ಸ್ ಕ್ಯೂಬ್ ಇ ಟು ದ ಪವರ್ ಆಫ್ ಎಕ್ಸ್. ಓಕೆ, ಸೊ ಇದನ್ನು ಏನು ಮಾಡ್ತೀರಿ, ಇದು ಯು ಆಯ್ತು, ಇದು ವಿ ಆಯ್ತು. ಓಕೆ, ಸೊ ಫಾರ್ಮುಲಾ ಒಳಗೆ ಏನದ ಡೆರಿವೇಷನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು
u into dv by dx plus v into du by dx. ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ನೆನ್ಪಿಟ್ಕೋರಿ. ಎರಡು ಯು ವಿ ಅಪೋಸಿಟ್ ಬರ್ತದೆ, ಯು ವಿ ವಿ ಯು. ಓಕೆ, ಸೊ ಇದನ್ನು ಯು ಏನದ ಈಗ ನಿಮಗೆ ಎಕ್ಸ್ ಕ್ಯೂಬ್ derivation of e to the power of x plus e to the power of x derivation of x cube. Okay, so x cube and the derivation of e to the power of x is e to the power x. Okay, next e to the power x hange idri. So ಇದು ಏನಾಗ್ತದೆ, x to the power of n equal to n into x to the power of n minus 1. So n ಏನದ 3 into x to the power of 3 minus 1. Okay, so ಇಲ್ಲಿ ಏನು ಬಂತು, x cube e to the power of x plus 3 into e to the power of x into x square. ಓಕೆ, ನೆಕ್ಸ್ಟ್ ಎಕ್ಸ್ ಕಾಮನ್ ಅದ, ಸೊ ಎಕ್ಸ್ ಹೊರಗೆ ತಗೊಂಬಿಡ್ರಿ. ಇಲ್ಲಾಂದರೆ ಇಷ್ಟೇ ಇಟ್ಟು ರೋ ನಡೀತದೆ, ಇಲ್ಲಾಂದರೆ ಎಕ್ಸ್ ಹೊರಗೆ ತಗೊಂಬಿಡ್ರಿ. ಇ ಟು ದ ಪವರ್ ಆಫ್ ಎಕ್ಸ್ನ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಇಷ್ಟೂ ಬರ್ತದೆ, ಇಲ್ಲಾಂದರೆ ಇಷ್ಟೂ ಇಡ್ಬೋದು. ತಿಳಿತಾ? ಓಕೆ, ಸೊ ಗೊತ್ತಾಯ್ತಾ ಇದ್ರದ್ದು? ಓಕೆ, ಮಾಡಿರಿ. ಇನ್ನೊಂದು 5 ಕ್ವಶನ್ಸ್ ಇದಾವೆ, ಅದನ್ನು ಮಾಡ್ತೀರಲ್ಲ ನೀವೇ? ನಾನೇ ಸಾಲ್ವ್ ಮಾಡಿಸ್ಲ? ನಾನೇ ಮಾಡಿಸ್ಬೇಕಾ? ಓಕೆ, ಇನ್ನೊಂದು 2 ಟೈಪ್ ಅದಾವೆ ನೋಡಿ. ಇನ್ನೊಂದು 2 ಫಾರ್ಮುಲಾಸ್ ಕೊಟ್ಟಾನ ಅದ್ರಾಗ, ಡೆಫಿನೇಷನ್ಸ್. ಸೊ ಥರ್ಡ್ ಒನ್ ನೋಡ್ರಿ, ಈಗ ಸೇಮ್ ಟೈಪಿಂದ ಡಿ ಬೈ ಡಿ ಎಕ್ಸ್ ಇಂಟು ರೂಟ್ ಎಕ್ಸ್ ಲಾಗ್ ಎಕ್ಸ್. ಓಕೆ, ಸೊ ಇದು ಯು ಆಯ್ತು, ಇದು ವಿ ಆಯ್ತು. ಸೊ ನಮಗೆ ಫಾರ್ಮುಲಾ ಏನದ, ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್. ಸೊ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಯು ಏನದ ರೂಟ್ ಎಕ್ಸ್ derivation of log x plus v another log x derivation of root x. Okay, so the root x hange idri, derivation of log x another 1 by x ada. Okay, plus log x hange idri, so derivation of root x another 1 by 2 root x ada. Okay, so idanna na ಮ್ಯಾಕ್ ತಗೊಂಡೆ ಅಂದ್ರೆ ಏನಾಗ್ತದೆ, ಇಲ್ಲಾಂದರೆ ಎಲ್ ಸಿ ಎಮ್ ತಗೊಂಡ್ಬಿಟ್ಟು ಸೊ ಎಲ್ ಸಿ ಎಮ್ ತಗೋರು ಏನಾಗ್ತದೆ, 2 ರೂಟ್ ಎಕ್ಸ್ ಇಂಟು ಎಕ್ಸ್ ಆಗ್ತದೆ ಎಲ್ ಸಿ ಎಮ್. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ರೂಟ್ ಎಕ್ಸ್ ಇಂಟು 2 ರೂಟ್ ಎಕ್ಸ್ ಪ್ಲಸ್ ಇದು ಒನ್ ಟರ್ಮ್ ಆಗುತ್ತೆ, ರೂಟ್ ಎಕ್ಸ್ ಇಂಟು 2 ರೂಟ್ ಎಕ್ಸ್. ಇದನ್ನು ಬೇಕಾದರೆ ಇನ್ನೂ ಹಿಂಗೆ ಬರ್ಕೋಬೋದು ನೀವು, ರೂಟ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಈಗ ತಿಳಿತದ? ಸೊ ಈಗ ಇದ್ರದ್ದು ಡೆಫಿನೇಷನ್ ತಗೋರಿ. ಸೊ ಈಗ ಇದ್ರದ್ದು ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗ್ತದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, ಸೊ 2 ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್, ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಇದು ಉಲ್ಟಾ ಎಕ್ಸ್ ಇಂಟು ಲಾಗ್ ಎಕ್ಸ್, ಎಲ್ ಸಿ ಎಮ್ ತೊಗೊಂಡಿನಿ ನಾನು ಅಷ್ಟೇ. ಓಕೆ, ನೆಕ್ಸ್ಟ್ ಇದೇನಾಗ್ತದೆ ನೋಡಿರಿ, 2 ಇಂಟು ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗ್ತದೆ, ಎರಡು ಅದಾವೆ. ಸೊ 2 ಇಂಟು ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಲಾಗ್ ಎಕ್ಸ್ ಹಾಗೆ ಇರ್ತೀನಿ ನಾನು. ಓಕೆ, ಹೋಲ್ ಡಿವೈಡ್ ಬೈ ಏನದ 2 ರೂಟ್ ಎಕ್ಸ್ ಇಂಟು ಎಕ್ಸ್ ಅದ. ಸೊ ಇದು ರೂಟ್ ಕ್ಯಾನ್ಸಲ್. ಸೊ ಇಲ್ಲಿ ಏನುಂಟು 2x ಪ್ಲಸ್ ಎಕ್ಸ್ ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಇಂಟು ಎಕ್ಸ್. ಸೊ ಈ ಎಕ್ಸ್ ಕ್ಯಾನ್ಸಲ್ ಮಾಡ್ತೀನಿ ನಾನು. ಓಕೆ, ನೆಕ್ಸ್ಟ್ ಏನು ಉಳಿಯುತ್ತೆ ನಿಮ್ಗೆ, 2 ಪ್ಲಸ್ ಎಕ್ಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಉಳಿತು. ಓಕೆ, ಸೊ ಇದು ಎಕ್ಸ್ ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತು, 2 ಪ್ಲಸ್ ಎಕ್ಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಉಳಿತು. ತಿಳಿತು ಇದು ಪ್ರಾಬ್ಲಮ್? ಓಕೆ, ದಿಸ್ ಈಸ್ ದ ಥರ್ಡ್ ಪ್ರಾಬ್ಲಮ್. ಸೊ ಹಂಗೆ ನಮಗೆ ಫೋರ್ತ್ ಪ್ರಾಬ್ಲಮ್ ಇನ್ನೊಂದು ಕೊಟ್ಟಾನ. ಏನು ಕೊಟ್ಟಾನ ನೋಡಿರಿ, ಫೋರ್ತ್ ಒನ್, y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇ ಟು ದ ಪವರ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಕೊಟ್ಟಾನ. ಓಕೆ, ಸೊ ಇಲ್ಲಿ 3 ಟರ್ಮ್ಸ್ ಇದಾವೆ. ಓಕೆ, ಯು ವಿ ಡಬ್ಲ್ಯೂ. ಸೊ 3 ಟರ್ಮ್ಸಿಂದ ಏನಾಗ್ತದೆ ನೋಡಿರಿ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 1 ಬೈ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಲಕ್ಷ ಕೊಡ್ರಿ 3 ಟರ್ಮ್ಸ್ ಇದ್ದಾಗ ಹೆಂಗೆ ಮಾಡ್ಬೇಕಂತ. ಸೊ 1 ಬೈ ಯು ಇಂಟು ಡಿ ಯು ಬೈ ಡಿ ಎಕ್ಸ್, 1 ಬೈ ವಿ ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ 1 ಬೈ ಡಬ್ಲ್ಯೂ ಇಂಟು ಡಿ ಡಬ್ಲ್ಯೂ ಬೈ ಡಿ ಎಕ್ಸ್. ಸೊ 3 ಟರ್ಮ್ಸ್ ಇದ್ದಾಗ ಅದರದ್ದೇ ಡೆರಿವೇಷನ್ ತೊಗೋಬೇಕು. ಎರಡೇ ಟರ್ಮ್ ಇದ್ದಾಗ ಅಷ್ಟೇ ಅಪೋಸಿಟ್ ಇನ್ ಡೆರಿವೇಷನ್ ತೊಗೋಬೇಕು. ಕ್ಲಿಯರಾ? ಸೊ ಈಗ ಈ ಥರ ಹಾಕ್ರಿ. ಸೊ 1 ಬೈ ಎಕ್ಸ್ ಸ್ಕ್ವಯರ್, ಯು ಅಂದ್ರೆ ಎಕ್ಸ್ ಸ್ಕ್ವಯರ್, ಸೊ ಡೆರಿವೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವಿ ಏನದ 1 ಬೈ ಇ ಟು ದ ಪವರ್ ಆಫ್ ಎಕ್ಸ್, ನೆಕ್ಸ್ಟ್ ಡೆರಿವೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಡಬ್ಲ್ಯೂ ಏನದ 1 ಬೈ ಕಾಸ್ ಎಕ್ಸ್, ಡೆರಿವೇಷನ್ ಆಫ್ ಕಾಸ್ ಎಕ್ಸ್. ಓಕೆ, ನೆಕ್ಸ್ಟ್ ಇಲ್ಲೇನಾಗ್ತದೆ ನೋಡಿರಿ, 1 ಬೈ ಎಕ್ಸ್ ಸ್ಕ್ವೇರ್ ಹಾಗೆ ಇರ್ತೀನಿ. ಸೊ ಇದೇನಾಗ್ತದೆ, ಎಕ್ಸ್ ಟು ದ ಪವರ್ ಆಫ್ ಎನ್ ಫಾರ್ಮುಲಾ. ಓಕೆ, ಎಕ್ಸ್ ಟು ದ ಪವರ್ ಆಫ್ ಎನ್ ಇಂಟು ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 1 ಬರ್ತದೆ. ಸೊ
2 into x to the power of 2 minus 1 plus 1 by e to the power of ಹಂಗೆ ಇರ್ತೀನಿ. ಸೊ ಡೆರಿವೇಷನ್ ಆಫ್ e to the power of x e power x ಆಮೇಲೆ 1 by cos x ಹಂಗೆ ಇರ್ತೀನಿ. ಸೊ ಡೆರಿವೇಷನ್ ಆಫ್ cos x is minus sin x. ಓಕೆ, ಸೊ ನೆಕ್ಸ್ಟ್ 1 by x ಸ್ಕ್ವಯರ್. ಸೊ 2 into x to the power of 1 ಉಳಿತಿಲ್ಲ. ಓಕೆ, ಪ್ಲಸ್ ಅದೇನ x to the power of 1 ಬರೋದು, ಇದು ಕ್ಯಾನ್ಸಲ್ ಆಗ್ತದೆ, 1 ಉಳಿತು, ಪ್ಲಸ್ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಉಳಿತಿಲ್ಲ. ಓಕೆ, ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ 1x ಇಲ್ಲಿ 1x ಕ್ಯಾನ್ಸಲ್ ಆಗ್ತದೆ. ಸೊ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇದೇನಾಗ್ತದೆ, ಸೈನ್ ಬೈ ಕಾಸ್ ಇಸ್ ಮೈನಸ್ ಟ್ಯಾನ್ ಎಕ್ಸ್. ಕರೆಕ್ಟಾ? ಕರೆಕ್ಟಾ ಇಲ್ಲ? ಸೊ ದಿಸ್ ಈಸ್ ದ ಸೊಲ್ಯೂಷನ್. ಇಲ್ಲ, ಇನ್ನೊಂದು ಮಿಸ್ಟೇಕ್ ಮಾಡಿವಿಲ್ಲ, ಇದನ್ನು 1 by y ಬರಿಬೇಕಲ್ಲ, ಇಲ್ಲಿ 3 ಟರ್ಮ್ಸ್ ಇಂದದಾವೆ. ಸೊ ಇಲ್ಲೇನು ಬರ್ತದೆ ನಿಮಗಿಲ್ಲೇ 1 by y ಬರ್ತದೆ. ಸೊ ಇದು y ಈ ಕಡೆ ಕಳಿಸ್ತೀನಿ. ಓಕೆ, ಸೊ ಇಲ್ಲೇನಾಗ್ತದೆ, ಡೆರಿವೇಷನ್ ಆಫ್ y ಡಿವೈಡ್ ಬೈ ಡೆರಿವೇಷನ್ ಆಫ್ x ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಮೈನಸ್ ಟ್ಯಾನ್ ಎಕ್ಸ್ ಇಂಟು y ಬರ್ತದೆ. ಓಕೆ, ಸೊ ಇಲ್ಲೇನಾಗ್ತದೆ 2 by x ಪ್ಲಸ್ 1 ಮೈನಸ್ ಟ್ಯಾನ್ ಎಕ್ಸ್ y ಏನದ ನಿಮ್ಗೆ ಇದು ಅದ. ಸೊ y ಇದ್ದಲ್ಲಿ ಏನು ಬರಿತೀರಿ, ಎಕ್ಸ್ ಸ್ಕ್ವಯರ್ e to the power of x cos x. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಓಕೆ, ತಿಳಿಲಿಲ್ಲ ಅಂದರೆ ಇನ್ನೊಮ್ಮೆ ಕೇಳಿ.